ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನಿಮಗೆ ತಮ್ನೈನಲ್ಲಿ ಆಗಲೇ ಗೊತ್ತಾಗಿದೆ. ಇವತ್ತು ನಮ್ಮ ಗಣೇಶ ಹಬ್ಬ ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡಿದ್ವಿ ಅಂತ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು. ಹಾಗೆಯೇ ನಮ್ಮ ಅತ್ತೆಯವರು ಮತ್ತು ಮಕ್ಕಳು ಎಲ್ಲ ನಾಗರು ಮಾಡೋದಕ್ಕೆ ಆಲ್ರೆಡಿ ರೀಚ್ ಆಗಿದ್ದಾರೆ. ಅಲ್ಲಿ ನಾವು ನಾಗರು ಮಾಡುವಂಥ ಜಾಗ ಬಂದು ದೊಡ್ಡಕೆರೆ ಹತ್ರ ಇರುವಂಥ ನಾಗರಕಲ್ಲಿಗೆ. ಹಾಗೆಯೇ ಹಾಲು ಮತ್ತು ದಾರ ಬೇಕಿತ್ತು, ಹಾಗೆ ಸ್ವಲ್ಪ ಹೂವು ಬೇಕಿತ್ತು. ಅದನ್ನು ತೊಗೊಂಡು ಹೋಗೋಣ ಅಂತ ಈಗ ಹಂಗೇ ಅಂದಿವೆ ತೊಗೊಂಡು ಹೋಗ್ತಾ ಇದ್ದೀವಿ. ನಾವು 10ರಿಂದ 12 ಮನೆಯವರು ಜೊತೆಯಲ್ಲೇ ಸೇರಿಕೊಂಡು ನಾಗರು ಮಾಡೋದು. ನಾನು ಲಾಸ್ಟ್ ಟೈಮೇ ನಾಗರು ಮಾಡೋದನ್ನು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಅದು ಮಾಡೋಕ್ಕಾಗಿರಲಿಲ್ಲ. ಪ್ರತಿ ವರ್ಷವೂ ನಾವು ನಾಗರ ಚೌತಿ ದಿವಸನೇ ನಾವು ನಾಗರನ್ನ ಮಾಡೋದು. ಗಣೇಶ ಹಬ್ಬದ ದಿವಸ ನಾಗರ ಚೌತಿ ಅಂತ ಏನು ಬರುತ್ತೆ ಆವಾಗಲೇ ಮಾಡೋದು. ಹಾಗಾಗಿ ನಾವು ಇದನ್ನು ಬದಲಾಯಿಸೋದಿಲ್ಲ. ಅಕಸ್ಮಾತ್ ಪೀರಿಯಡ್ಸ್ ಟೈಮ್ ಆ ಥರ ಏನಾದರೂ ಇದ್ದರೆ ಒಂದು 5-6 ದಿನ ಮುಂದಕ್ಕೆ ಹಾಕ್ಕೊಂಡು ಆವಾಗ ಮಾಡ್ತೀವಿ. ಇವಾಗ ಹೂವು ಬೇಕಾಗಿತ್ತು, ಅದಕ್ಕೆ ಈಗ ಹೂವನ್ನ ತೊಗೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ತುಂಬಾ ಮಡಿಯಿಂದ ಮಾಡೋವಂಥ ಹಬ್ಬ ಇದು. ಯಾಕೆಂದರೆ ನಾವು ನಾನ್ ವೆಜ್ ಏನು ತಿನ್ನೋದಿಲ್ಲ, 1 ತಿಂಗಳ ಕಾಲ ಬಿಟ್ಟಿರ್ತೀವಿ. ಆದರೆ ಬಿಟ್ಟಿರ್ತೀವಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಾವು ಮನೇನ ಏನು ಕ್ಲೀನ್ ಮಾಡ್ಕೊಂಡಿರ್ತೀವಿ ಅದನ್ನು ಹಾಗೆ ಮೇಂಟೈನ್ ಮಾಡಿರ್ತೀವಿ. ಯಾಕಂದರೆ ತಿರ್ಗಾ ನಾಗರಿಗೆ ಹೊಲಸೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸಂತೆ ಬೀದಿನಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಯಾಕಂದರೆ ಗಣೇಶ ಕುಂಡಿಸ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಅಲ್ಲಿ ಅಲಂಕಾರ ಎಲ್ಲ ಮಾಡಿದರು. ಹಾಗಾಗಿ ಸ್ವಲ್ಪ ವಿಡಿಯೋ ಇರಲಿ ಅಂತ ಅಲ್ಲಿ ನಿಮಗೆ ತೋರಿಸೋದಕ್ಕೆ ಅಂತೇಳಿ ವಿಡಿಯೋನ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾವು ಆಲ್ರೆಡಿ ಇವಾಗ ಇದಕ್ಕೆ ನಾಗರು ಮಾಡೋ ಹತ್ರ ದೊಡ್ಡಕೆರೆ ಏರಿ ಮೇಲೆ ಅಂತ ಏನು ಹೇಳ್ತೀವಿ ಅಲ್ಲಿಗೆ ರೀಚ್ ಆಗ್ತಾ ಇದ್ದೀವಿ. ಇಲ್ಲಿ ಒಂದು ಚಿಕ್ಕದಾದಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಹಾಗೆ ಫಸ್ಟು ಎಂಟ್ರಿ ಆಗ್ತೀವಲ್ಲ ಅಲ್ಲಿ ಒಂದು ಗಣೇಶ ದೇವಸ್ಥಾನ ಕೂಡ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಹಳೆಯ ಕಾಲದ ಮಂಟಪಗಳನ್ನ ನೋಡ್ಬೋದು. ಹಾಗೆ ಗೊಂಬೆಗಳನ್ನ ಈಗ ರೀಸೆಂಟಾಗಿ ಒಂದು 2-3 ವರ್ಷದಿಂದ ಮಾಡಿದ್ದಾರೆ. ತುಂಬ ಜನ ಇಲ್ಲೇ ಬಂದು ನಾಗರು ಮಾಡೋದು. ಇಲ್ಲಿ ಹುತ್ತಗಳಿದೆ, ಹಾಗೆ ನಾಗರ ಕಲ್ಲುಗಳಿದೆ, ನೀವು ನೋಡ್ತಾ ಹೋಗ್ಬೋದು. ಹಾಗೆಯೇ ನಾವಿವಾಗ ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಬಂದಿರ್ತೀವಿ. ಚಿಗ್ಲಿ, ತಮಟ, ತೆಂಗಿನಕಾಯಿ, ಹಾಗೆಯೇ ಹೂವು, ಹಾಲು, ದಾರ ಎಲ್ಲನೂ ಈ ಕೆರೆಯಲ್ಲೇ ಎಲ್ಲ ತೊಳ್ಕೊಂಡು ಹೋಗೋದು. ಯಾಕೆಂದರೆ ಮಡಿಯಿಂದ ಮಾಡಬೇಕಲ್ಲ, ಹಾಗಾಗಿ ಇಲ್ಲಿ ನೀರಿಗೆ ಗಂಗೆಗೆ ದೋಷ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಇಲ್ಲೇ ತೊಳ್ಕೊಂಡು ಹೋಗ್ತೀವಿ. ಈಗೆಲ್ಲ ರೆಡಿ ಮಾಡ್ಕೊಂಡು ಬಂದಿರ್ತೀವಲ್ಲ, ಕೆಲವರೆಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಬಂದಿರ್ತಾರೆ, ಕೆಲವರು ಇಲ್ಲಿ ಬಂದು ತೊಮಟನು ಮತ್ತು ಚಿಗ್ಲಿ ಮಾಡ್ತಾರೆ. ನಮ್ಮದು ಆ ಥರ ಇಲ್ಲ, ನಾವು ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಬಂದಿರ್ತೀವಿ. ಏನು ಅಂದರೆ ಹೂವು ಮಾತ್ರ ಇಲ್ಲಿ ಒಂದು ಸಲ ನೀರಿಗೆ, ಅದೇನೋ ಒಂದು ಶಾಸ್ತ್ರ ಅಂತ ಹೇಳ್ತಾರೆ ನಮ್ಮತ್ತೆ, ಅವರತ್ತೆ ಕಾಲದಿನೋ ಅದೇ ಶಾಸ್ತ್ರ ಅಂತೆ. ಹಾಗಾಗಿ ನಾನು ಇದನ್ನು ಹಾಗೆ ಮಾಡ್ಕೊಂಡು ಬಂದಿದ್ದೀನಿ. ಈಗ ಕವರ್ ತೆಗೆದು ತೊಳೆಯೋಷ್ಟು ಟೈಮ್ ಇರಲಿಲ್ಲ, ಅದಕ್ಕೇ ನನ್ನ ಮಗ ಹೇಳ್ತಿದ್ದ ಕವರ್ನೇ ಅದರೊಳಗೆ ಮುಳುಗಿಸ್ಬಿಟ್ಟು ನೀರು ಚೆಲ್ಬಿಡು ಅಂತ ಹೇಳಿ. ಆ ಥರನೇ ಮಾಡ್ತಾಯಿದ್ದೆ. ಮಗಳು ರೇಗಿಸ್ತಾ ಇದ್ಲು, ಅವನೇನು ಹೇಳ್ತಾ ನಂಗೆ ಕೇಳ್ತಾ ಇದೆಯಾ ಅಂತ. ಇದೆಲ್ಲ ಆದಮೇಲೆ ಇನ್ನೂ ಕೂಡ ಟೈಮ್ ಇತ್ತು. ಒಬ್ಬರಾದ್ಮೇಲೆ ಒಬ್ಬರು ನಾವಿಲ್ಲಿ ನಾಗರು ಮಾಡೋದು. ಒಬ್ಬರು ಅಂದರೆ ನಾವು ಏನು 10ರಿಂದ 12 ಮನೆಯವರಿದ್ದೀವಿ ಅವರೆಲ್ಲ ಸೇರಿ ಒಟ್ಟಿಗೆ ಮಾಡ್ಕೊಳ್ಳೋದು. ಹಾಗೆಯೇ ನಮ್ಮ ಅಣ್ಣ ಏನಿದೆ ಅವರೆಲ್ಲ ಬರೋವರೆಗೂ ನಾವು ವೆಯ್ಟ್ ಮಾಡ್ತೀವಿ. ಒಬ್ಬರು ಮುಂಚಿತವಾಗಿ ಹೋಗಿ ಕಾಯ್ತಾರೆ. ಫಸ್ಟು ಯಾರು ಬಂದಿರ್ತಾರೆ ಅವ್ರು ಆದಮೇಲೆ ನಾವು ನಾಗರನ್ನ ಮಾಡ್ಕೊಳ್ಳೋದು. ಈ ಸಲ ಅಂತೂ ತುಂಬಾ ಲೇಟ್ ಆಯಿತು, ಯಾಕೆ ಅಂತ ಗೊತ್ತಿಲ್ಲ. ಈಗ ಒಂದು 5-6 ವರ್ಷ ಅಥವಾ 8 ವರ್ಷದಿಂದ ನಾವು ಬೇಗನೆ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ವಿ. ಈ ಸಲ ಅಂತೂ ತುಂಬಾ ಲೇಟ್ ಆಯಿತು. ಬಂದು ತುಂಬಾ ಜನ ಇದ್ದರು ಅನಿಸುತ್ತೆ. ಈ ಸತಿ ನಾವು ಕುಣಿಗಲ್ಕೊಂಡು ಬರೋಷ್ಟರಲ್ಲಿ 12 ಗಂಟೆ ಆಗೋಯ್ತು. ಎಲ್ಲರೂ ನೋಡಿರ್ತೀರ ಅಂದ್ಕೊಳ್ತೀನಿ, ಯಾಕೆಂದರೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ಇದನ್ನು ಶೇರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಪ್ಲೇಸು. ನೀವು ಇಲ್ಲಿ ಒಂದು ಸಲ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಈಗ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಹಾಗೆ ಹಳೆಯ ಕಾಲದ ದೇವಸ್ಥಾನಗಳು ತುಂಬಾ ಇದೆ. ಹಾಗೆ ಇಲ್ಲಿ ಬಂದರೆ ಇಲ್ಲಿ ನಿಮಗೆ ಪಂಚಲಿಂಗ ದರ್ಶನ ಆಗುತ್ತೆ. ಇಲ್ಲಿ ಕಾರ್ತಿಕ ಮಾಸ ಹಾಗೆಯೇ ಶಿವರಾತ್ರಿ ಹಬ್ಬದಲ್ಲಿ ತುಂಬ ಜೋರಾಗಿ ಪೂಜೆಗಳು ನಡೀತವೆ. ಇಲ್ಲಿ ನಿಮಗೆ ಪಂಚಲಿಂಗ ದರ್ಶನ ಕೂಡ ಆಗುತ್ತೆ. ನೋಡಿ, 5 ಲಿಂಗ ನೀವು ಒಟ್ಟಿಗೆ ದರ್ಶನ ಮಾಡ್ಕೋಬಹುದು. ಮಕ್ಕಳಿಗೆಲ್ಲ ಆಲ್ರೆಡಿ ಹೊಟ್ಟೆ ಅಷ್ಟು ಶುರುವಾಗ್ಬಿಟ್ಟಿತ್ತು. ಎಲ್ಲರೂ 8 ಗಂಟೆಗೆಲ್ಲ ಊಟ ತಿಂಡಿ ಮಾಡ್ತಾಯಿದ್ರು. ಯಾಕಂದರೆ ಮಕ್ಳುಗಳು ಸ್ಕೂಲ್ಗೆ ಹೋಗೋ ಟೈಮಲ್ವ, ಆಲ್ರೆಡಿ ಹೊಟ್ಟೆ ಹಸಿತಾ ಇದೆ ಅಂತ ಯಾವ ಮಕ್ಳುಗಳು ಕೇಳ್ತಾಯಿದ್ರು. ನನ್ನ ಮಕ್ಕಳೇ ಕೇಳ್ತಾಯಿದ್ರು. ಇನ್ನೊಂದು ಸ್ವಲ್ಪ ಹೊತ್ತು ಆಗುತ್ತೆ ಅಂತ ಹಿಂಗೆ ಇದು ಮಾಡ್ತಾಯಿದ್ವಿ. ನೆಕ್ಸ್ಟು ಪೂಜೆ ಈಗ ನಾವು ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ನಾವು ತೊಗೊಂಡು ಬಂದಿದ್ದಂಥ ಹಾಲು, ಬೆಣ್ಣೆ ಎಲ್ಲ ಒಂದು ಕಡೆ ಹಾಕ್ಕೋಬೇಕು. ಅಂದರೆ ಒಂದು ಚೊಂಬಿಗೆ ಹಾಲು ಮತ್ತು ಬೆಣ್ಣೆ ಹಾಕ್ಕೊಂಡು ಇಟ್ಕೊಂಡು ಆಮೇಲೆ ತಂದಿದ್ದಂಥ ಹೂವು ಎಲ್ಲರದು ಸೇರಿ ದಿಂಡು ಥರ ಮಾಡ್ಕೊಳ್ಳೋದು.
ಆಮೇಲೆ ಕಲರ್ ಹೂವು ಇದ್ದರೆ ಡೆಕೋರೇಷನ್ ಮಾಡೋದಕ್ಕೆ, ಅಂದರೆ ದೇವರಿಗೆ ಡೆಕೋರೇಷನ್ ಮಾಡೋದಕ್ಕೆ ಎಲ್ಲ ಒಂದು ಕಡೆ ಇಟ್ಟರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೊಂದು ಕಡೆ ಎಲ್ಲ ಸಪ್ರೇಟು ಅಂದರೆ ಹೂವು ಎಲ್ಲ ಒಂದು ಕಡೆ, ಗಂಧದ ಕಡ್ಡಿ, ಎಲೆ ಅಡಿಕೆ, ಬಳಬಂಗಾರ, ಹಾಗೆ ಕರ್ಪೂರ ಒಬ್ರದ್ದು ಮಿಸ್ ಆಗಬಾರ್ದು. ಹಾಗಾಗಿ ಎಲ್ಲರದು ಸೇರಿಸ್ಕೊಂಡು ಮಾಡಬೇಕು. ಹಾಗೆ ಅರಿಶಿನೂ ಅಷ್ಟೇನೆ ಎಲ್ಲರದು ಒಟ್ಟಿಗೆ ಹಾಕಿ ಕಲಸಿಟ್ಬಿಡ್ತೀವಿ, ಯಾಕೆಂದರೆ ದೇವರಿಗೆ ಹಚ್ಬೇಕಲ್ಲ. ಹಾಗಾಗಿ ದೇವ್ರನ್ನ ಕಲ್ಲನ್ನ ನೀರು ತೊಗೊಂಡು ಬಂದು, ಅಂದರೆ ಕುಣಿಗಲ್ ಕೆರೆ ನೀರು ಏನಿದೆ ಅದನ್ನೇ ನೀರನ್ನ ತೊಗೊಂಡು ಬಂದು ಫಸ್ಟೆಲ್ಲ ಅದನ್ನು ತೊಳೆದು, ಅದೆಲ್ಲ ತೊಳೆದಾದ್ಮೇಲೆ ನಾವೇನು ಅರಿಶಿನ ತಂದಿರ್ತೀವಿ ಅಂದರೆ ಎಲ್ಲರ ಮನೆಯದು ಒಂದು ಬಟ್ಲಿಗೆ ಹಾಕಿ ಕಲಸಿರ್ತೀವಲ್ಲ, ಅದನ್ನು ಈಗ ಎಲ್ಲ ದೇವ್ರಿಗೆಲ್ಲ ಪೂರ್ತಿ ನೀಟಾಗಿ ಹಚ್ಚಬೇಕು. ಅದೆಲ್ಲ ಹಚ್ಚಿದ ನಂತರ ಕುಂಕುಮನೂ ಅಷ್ಟೇ ಎಲ್ಲರದು ಸೇರಿ ಒಂದು ಬಟ್ಲಿಗೆ ಹಾಕ್ಕೊಳ್ತೀವಿ. ಬಟ್ಲಿಗೆಲ್ಲ ಹಾಕ್ಕೊಂಡು ಅದನ್ನು ಹಚ್ಚೋದು. ಹಾಗೆ ನಾನು ಹೂವು ಏನು ಹೇಳಿದೆ ಆ ಥರ ಎಲ್ರದ್ದು ಸೇರಿಸ್ಕೊಂಡು ದಿಂಡು ಥರ ಮಾಡ್ಬೋದು, ಯಾವ ಥರನಾದರೂ ಮಾಡ್ಬೋದು. ಆ ಥರ ಮಾಡಿ ಹಾಕ್ತಾಯಿದ್ದೀವಿ ಇವಾಗ. ಹಾಗೆಯೇ ಇಲ್ಲಿ ನಮ್ಮ ಸೀನಣ್ಣ ಅವರೇ ಪೂಜೆ ಮಾಡೋದು ಯಾವಾಗ್ಲೂ, ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಹಾಗೆ ರಾಜಣ್ಣ ಅವರು ಅಷ್ಟೇ ಡೆಕೋರೇಷನ್ಗೆಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ದೇವ್ರಿಗೆ ಅಲಂಕಾರಕ್ಕೆ ಪ್ರತಿ ವರ್ಷವೂ ಇವರೇ ಮಾಡೋದು. ಹಾಗೆ ನಮ್ಮನೆಯವರು ಸೇರ್ಕೊಂಡು ಮಾಡ್ತಾರೆ. ಹಾಗೆ ರಾಣಮಂಟಿ ಅಂತ ಹೇಳಿ ಇವರು ನಮಗೆ ತುಂಬಾ ದೊಡ್ಡವರು ಮನೆಗೆ, ಅಂದರೆ ನಮ್ಮ ರಿಲೇಷನ್ಗೆಲ್ಲ ತುಂಬ ದೊಡ್ಡವರು. ಈ ಥರ ಮಾಡಿ ಅಂತ ಹೇಳ್ತಾರೆ. ಇದೇ ಪೂಜೆ ಅಂತ ಅಲ್ಲ, ಇದು ನಾವು ತೋಟದ ದೇವ್ರು ಮಾಡ್ತೀವಿ ಪಿರಿಯಾಪಟ್ಟದಮ್ಮ ಅಂತೇಳಿ, ಆಗಲೂ ಅಷ್ಟೇ. ಹಾಗೆ ಈಗಲೂ ಅಷ್ಟೇ ಸೀನಣ್ಣ ತುಂಬ ಚೆನ್ನಾಗೇ ಪೂಜೆ ಮಾಡ್ತಾರೆ. ಪೂಜೆ ವಿಷಯದ ಬಗ್ಗೆ ಏನಾದರೂ ಗೊತ್ತಿಲ್ಲ ಅಂತ ಕೇಳಿದ್ರೆ ಅವರು ಈ ಥರನೇ ಮಾಡಬೇಕು ಅಂತ ನಮ್ಗೆ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ಫಸ್ಟು ಎಲ್ಲ ಇಟ್ಬಿಟ್ಟು, ಅಂದರೆ ಚಿಗ್ಲಿ, ತಮಟ, ತೆಂಗಿನಕಾಯಿ, ನಾವು ತೆಂಗಿನಕಾಯಿ 2 ತೊಗೊಂಡೋಗ್ತೀವಿ ಮನೆಗೆ. ಹಾಗೆ ಒಂದು ಚೊಪ್ಪು ಬಾಳೆಹಣ್ಣು, ಗಂಧದ ಕಡ್ಡಿ, ಬಳಬಂಗಾರ, ನೆನಗಡಲೆ, ಹಾಲು ಮತ್ತು ಬೆಣ್ಣೆ. ಕೆಲವರು ತುಪ್ಪ ಹಾಕ್ತಾರೆ, ಕೆಲವರು ಬೆಣ್ಣೆ ಹಾಕ್ತಾರೆ. ಅವರವರ ನಡೆಸ್ಕೊಂಡು ಬಂದಂಗೆ ಪದ್ಧತಿ. ಫಸ್ಟು ಒಂದು ಪೂಜೆ ಮಾಡಾದಮೇಲೆ ಎಲ್ಲರೂ ಸೇರಿ ಒಂದು ಪೂಜೆ ಎಲ್ಲರೂ ಒಂದು ಮಗುವಿಂದನೂ ಎಲ್ಲವರು ಪೂಜೆ ಮಾಡಲೇಬೇಕಾಗುತ್ತೆ. ಪ್ರತಿಯೊಬ್ಬರದ್ದು ಎಲ್ಲ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಇವಾಗ ನಾವು
ಹಾಲು ಮತ್ತು ಬೆಣ್ಣೆ ಏನು ತಂದಿರ್ತೀವಿ ಅದನ್ನು ಹಾಕಬೇಕು. ಹಾಗೆಯೇ ಇಲ್ಲಿ ಅಲಂಕಾರಕ್ಕೆಲ್ಲ ಕಣ್ಣು, ಮೂಗು, ಮೀಸೆ ಎಲ್ಲ ತೊಗೊಂಡು ಬಂದಿರ್ತಾರೆ. ಅದು ಎಲ್ಲ ಸೀನಣ್ಣವ್ರ ಮನೆಯಲ್ಲೇ ಇರುತ್ತೆ, ಅವರೇ ಮಾಡಿಸಿಟ್ಕೊಂಡಿರ್ತಾರೆ. ಅದನ್ನು ತಂದು ಅವರೇ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಎಲ್ಲ ಪೂಜೆ ಎಲ್ಲ ಆದಮೇಲೆ ಅಂಗದಾರ ಬಿಡೋಕ್ಕೂ ಮುಂಚೆ ಇಲ್ಲಿ ಬೆಣ್ಣೆ ಮತ್ತು ಹಾಲನ್ನು ಬಿಡ್ತಾಯಿದ್ದಾರೆ. ಸ್ವಲ್ಪ ಉದ್ದಕ್ಕಿರೋರು ಅವರೆಲ್ಲ ದೊಡ್ಡ ಕಲ್ಲಿಗೆ ಹಾಕ್ಬೋದು. ನಮಗೆ ಇಟಕ್ಸಲ್ವಲ್ಲ ಹೆಂಗಸ್ರುಗಳು, ಹಾಗಾಗಿ ನಾವೆಲ್ಲ ಚಿಕ್ಕ ಚಿಕ್ಕದಕ್ಕೆಲ್ಲ ಹಾಕ್ತೀವಿ. ಆ ಥರನೇ ಮಾಡಬೇಕಿತ್ತು ನೀವು. ಸುಮ್ಮನೆ ಹಿಡ್ಕೊ ಅಂದ್ರೆ ತಲೆ ಹೋಗ್ತೀವಿ. ಹಂಗೆ ಸಾಕು ಮನೆ ಈ ಕೈ ಮನೆ. ಲಾಸ್ಟು ಇದೆಲ್ಲ ಆದಮೇಲೆ ಇವಾಗ ಫಸ್ಟ್ ಒಂದು ಕಲ್ಲಿಗೆ 3 ಸುತ್ತು ಮೊದಲನೇ ರೌಂಡು ಸುತ್ತಿ ಅದಕ್ಕೆ 3 ಸುತ್ತನ್ನು ಹಾಕ್ಕೊಂಡು 3 ರೌಂಡ್ ಹಾಕಬೇಕು. ಸಿಗಾಕತ್ತವ್ರಲ್ಲಿ ಕೆಳಗೆ ಬರಬೇಕು. ನೋಡ್ಕೊಂಬಲ್ಲಿ ಕ್ರಾಸ್ ಬಾಲಿ ಮಂಜಣ್ಣ ಸಿಗಾಕತ್ತಾಯ್ತಲ್ಲಿ ಸ್ಟ್ರಕ್ ಆಗ್ತಾಯ್ತು ಮಂಜಣ್ಣ. ಹೋಯ್ತಲ್ವ ನಮ್ಮಲ್ಲಿ ಬಕ್ಕಂಡೆ. ಇದು 3ನೇದು, ಈಗ ಹೋಗ್ತಾ ಇರೋದು 3ನೇದು. ನಿಂತ್ಕೊಳ್ಳೋ ಕ್ರಾಸಿಂಗ್ ಮಾಡ್ಕೊಳ್ಳೋ ಹಂಗೆ ನೋಡಂಗೆ. ಅಲ್ಲೇ ಲಾಸ್ಟ್ ಮುಗೀತು. ಲಾಸ್ಟಲ್ಲಿ ಈಗ 3 ಸುತ್ತು ಹಾಕ್ಬಿಟ್ಟು ಅದನ್ನು ದಾರನ ಅಲ್ಲೇ ಕಟ್ ಮಾಡ್ತೀವಿ. ಅಂಗದಾರ ಎಲ್ಲ ಬಿಟ್ಟಿದ್ದಾಯಿತು. ಬಿಟ್ಟಾದಮೇಲೆ ತಿರ್ಗಾ ಇನ್ನೊಂದ್ಸಲ ಸೀನಣ್ಣ ಮಹಾಮಂಗಳಾರತಿ ಮಾಡ್ತಾರೆ. ಇದೆಲ್ಲ ಆದಮೇಲೆ ನಾವು ಪ್ರಸಾದಗಳನ್ನ ಎತ್ಕೊಂಡು ಒಬ್ರಿಗೊಬ್ರಿಗೆ ಕೊಟ್ಕೊಂಡು ಮಾಡ್ತೀವಿ. ಪೂರ್ತಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಲಾಸ್ಟಲ್ಲಿ ಆರತಿ ಕೂಡ ಮಾಡಬೇಕಾಗುತ್ತೆ. ಆರತಿನೂ ಅಷ್ಟೇ 3ರಿಂದ 4-5 ಜನ ತೊಗೊಂಡು ಬಂದಿರ್ತೀವಿ. ಅದನ್ನು ಆರತಿನ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಆರತಿನ ಮಾಡ್ತೀವಿ. ಏನೋ ಒಂಥರ ಖುಷಿ ಇರುತ್ತೆ, ಸಮಾಧಾನ ಇರುತ್ತೆ. ಯಾಕಂದರೆ ಭಕ್ತಿಯಿಂದ ಮಡಿಯಿಂದ ಈ ಹಬ್ಬನ ಮಾಡಿದ್ವಿ ಅಂತ ಹೇಳಿ. ನಮಗೆ ಗೌರಿ ಗಣೇಶ ಹಬ್ಬ ಅಂದರೆ ಮೇಯ್ನು ನಮಗೆ ಚೌತಿ ನಾಗರು ಮಾಡೋದೇ ತುಂಬ ದೊಡ್ಡ ಹಬ್ಬ. ಹಾಗೆ ಭಕ್ತಿಪೂರ್ವಕವಾಗಿ ಹಬ್ಬಗಳನ್ನೆಲ್ಲ ಮಾಡಿ ಈಗ ನಾವಲ್ಲಿ ಕೈಗೆ ನಾವು ದಾರಗಳನ್ನ ಕಟ್ಟಿಸ್ಕೊಂಡು ಯಜಮಾನ್ರ ಕೈಲಿ ಅಲ್ಲಿಂದ ನಾವಿವಾಗ ಹೊರಡ್ತಾ ಇದ್ದೀವಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.